ನಾನು ನನ್ನ ಪಾಡಿಗೆ ನಾನಿದ್ದೀನಿ. ನನ್ನ ಲೈಫಲ್ಲಿ ಬೇರೆ ಇನ್ಯಾವುದು ಪ್ರಾಬ್ಲಮ್ ಬರ್ದೇ ಇದ್ರೆ ಸಾಕು ಅಂತ ದಿಶಾ ಹೇಳಿದನ್ನ ಕೇಳಿ ಅಚಿಂತ್ಯ ರೆಸ್ಪಾಂಡ್ ಮಾಡ್ತಾ, ನೀನು ಆ ಅವಿನಾಶ್ ಜೊತೆ ಮೊದಲು ಇನ್ವಾಲ್ವ್ ಆಗಿದೆ, ಅದಾದ್ಮೇಲೆ ನನ್ನ ಅಣ್ಣನ ಜೊತೆ ಸುತ್ತಾಡ್ದೆ. ನಾನು ಕೂಡ ಆಲ್ಮೋಸ್ಟ್ ಇದೇ ಈಕ್ವೇಶನ್ ನಲ್ಲಿ ಇದ್ದೀನಿ. ನಮ್ಮಂತ 3 ಪವರ್ಫುಲ್ ಜನರು ನಿನ್ ಹಿಂದೆ ಬಿದ್ದಿದೀವಿ ಅಂದ್ರೆ ನೀನು ನಿನ್ ಪಾಡಿಗಿರೋಳು ಅಂತ ಅದ್ ಹೇಗ್ ಹೇಳ್ತೀಯಾ ಅಂತ ಕೇಳ್ದ. ದಿಶಾ ಅವಿನಾಶ್ನ ಮದುವೆ ಆಗಿದ್ದಾಳೆ ಅನ್ನೋದು ನಿಜಾನೇ ಆಗಿತ್ತು. ಅದು ಶ್ಯಾಡೋ ಜೊತೆ ಅವಳ ರಿಲೇಶನ್ಶಿಪ್ ತರಾನೇ ರಿಯಲ್ ಆಗಿತ್ತು. ದಿಶಾ ಇದೆರಡನ್ನೂ ಅಲ್ಲ ಅನ್ನಕ್ಕೆ ಸಾಧ್ಯ ಇರ್ಲಿಲ್ಲ. ಆದ್ರೆ ಅಚಿಂತ್ಯ ಜೊತೆಗಿನ ವಿಷಯ ಡಿಫ್ರೆಂಟ್ ಆಗಿತ್ತು. ಅಷ್ಟ್ರಲ್ಲಿ ಅವಳಿಗೆ ಅವಿನಾಶ್ ಆಡಿದ ಮಾತು ನೆನ್ಪಾಯ್ತು. ಅಹಂಕಾರದಲ್ಲಿ ಬಾಕಿ ಎಲ್ರನ್ನೂ ಡೌನ್ ಮಾಡಿ ನೋಡೋ ಅಚಿಂತ್ಯ ಅದ್ಯಾಕೆ ಅವಳ ಕಡೆ ನೋಡೋ, ಅವಳ ಬಗ್ಗೆ ಫೀಲಿಂಗ್ಸ್ ಹೊಂದೋ ಕೆಲಸ ಮಾಡ್ತಾನೆ. ಅಷ್ಟ್ರಲ್ಲಿ ಅಚಿಂತ್ಯ ಅಡ್ವೈಸ್ ಮಾಡೋ ತರ, ಹಲೋ, ನೀನು ನಿನ್ ತಲೆಯಲ್ಲಿ ಇನ್ನೂ ಇಲ್ದಿರೋ ಯೋಚನೆಗಳನ್ನೆಲ್ಲ ಮಾಡ್ತಾ ಕೂರ್ಬೇಡ ಅಂತ ಹೇಳ್ದ. ಅವನ ಮಾತ್ ಕೇಳಿ ದಿಶಾ ತನ್ನ ಯೋಚನೆಗಳಿಂದ ಹೊರಗಡೆ ಬಂದ್ಲು. ಆದ್ರೆ ನೆಕ್ಸ್ಟ್ ಮೂಮೆಂಟೇ ಅಚಿಂತ್ಯ, ದಿಶಾ, ನಾನ್ ಯಾವತ್ತೂ ಸುಳ್ಳು ಹೇಳಲ್ಲ, ನಾನ್ ನಿನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದ. ದಿಶಾಗೆ ಒಂದ್ಸಲ ಹಾರ್ಟ್ ಕೆಲಸ ಮಾಡೋದೇ ನಿಲ್ಲಿಸ್ದಾಗಾಯ್ತು. ಆದ್ರೆ ಅಚಿಂತ್ಯ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ, ಆದ್ರೆ ನಾನು ನನ್ನ ಹಳೆ ಬಿಹೇವಿಯರ್ ಇರೋ, ಮ್ಯಾನರ್ಸ್ ಅಂದ್ರೆ ಏನು ಅಂತ ಗೊತ್ತಿರೋ ಒಬ್ಬ ಜೆಂಟಲ್ ಮ್ಯಾನ್ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಆ ಅವಿನಾಶ್ ತರ ಬಿಹೇವಿಯರ್ನೆಲ್ಲ ತೋರ್ಸಕ್ ಹೋಗಲ್ಲ ಬಿಡು ಅಂತ ಹೇಳ್ದ. ಅವನು ಆ ಮಾತುಗಳನ್ನ ತಮಾಷೆಯಾಗಿ ಕಾಣೋ ತರ ಆಡಿದ್ರು ಅವನ ಮಾತುಗಳಲ್ಲಿ ನಿಜವಾಗ್ಲೂ ತೂಕ ಇತ್ತು. ದಿಶಾ ಅವನ ಮಾತುಗಳನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ಲು. ಹಾಗಾಗಿ ಅವಳ ತಲೆಯಲ್ಲಿ ನಿಧಾನಕ್ಕೆ ವಾರ್ನಿಂಗ್ ಬೆಲ್ ಹೊಡ್ಕೊಳ್ಳೋದಕ್ಕೆ ಶುರುವಾಯ್ತು. ದಿಶಾ ಹೆದರ್ಕೊಂಡಿರೋ ಕೋಳಿ ಮರಿ ತರ ಅವಳ ಸೀಟ್ ಹಿಂದಕ್ ಹೋಗಿ ಸ್ವಲ್ಪ ಮುದ್ರುಕೊಂಡ್ ಕೂತ್ಲು. ಅವಳಿಗೆ ಅಚಿಂತ್ಯನ ಮೈಂಡ್ ಅಲ್ಲಿ ಏನ್ ಓಡ್ತಾ ಇದೆ ಅಂತ ಗೊತ್ತಿರ್ಲಿಲ್ಲ. ಅವನು ಅವಿನಾಶ್ ತರ ಆಡ್ತಿದ್ರೆ ಸಾಕು ಅಂತಷ್ಟೇ ಅವಳು ಅನ್ಕೊಂಡಿದ್ಲು. ಅದು ಅಲ್ದೆ ಅವಳು ಯಾವತ್ತೂ ಅಚಿಂತ್ಯನ ನಂಬೂ ಇರ್ಲಿಲ್ಲ. ಈಗ ಅಚಿಂತ್ಯನು ಮುದ್ರುಕೊಂಡ್ ಕೂತಿದ್ದ ದಿಶಾ ಕಡೆ ಒಂದ್ಸಲ ನೋಡ್ದ. ಆಮೇಲೆ ಮತ್ತೆ ನಗ್ತಾ, ಯಾಕ್ ದಿಶಾ, ಭಯ ಆಯ್ತಾ ಅಂತ ಕೇಳ್ದ. ದಿಶಾ ಗಡಿಬಿಡಿಲಿ ಇಲ್ಲ ಅನ್ನೋ ಹಾಗೆ ತಲೆ ಆಡ್ಸಿ, ಇಲ್ಲಪ್ಪ, ನನಗ್ಯಾಕ್ ಭಯ ಆಗತ್ತೆ, ಆಕ್ಚುಲಿ ನನಗೆ ತುಂಬಾ ಚಳಿ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಮುದ್ರುಕೊಂಡ್ ಕೂತಿದ್ದೀನಿ. ನೀವು ಕಾರ್ ಟೆಂಪರೇಚರ್ನ ಸ್ವಲ್ಪ ಜಾಸ್ತಿ ಮಾಡಕ್ಕಾಗತ್ತಾ ಅಂತ ಕೇಳಿದ್ಲು. ಅಚಿಂತ್ಯ ಜೋಕ್ ಮಾಡೋ ಹಾಗೆ ನಗ್ತಾ, ಇದಕ್ಕಿಂತನೂ ನಾನೇನಾದ್ರು ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ನನಗ್ ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬೋದೇನೋ ಅಂತ ಹೇಳ್ದ. ಆದ್ರೆ ಅವನ ಕಣ್ಗಳಲ್ಲಿ ಸಿನ್ಸಿಯಾರಿಟಿ ಇತ್ತು. ದಿಶಾ ಯಾವ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇರ್ಲಿಲ್ಲ. ಸೊ ಅವಳು ತಕ್ಷಣ ಅವಳ ರಿಕ್ವೆಸ್ಟ್ ನ ವಾಪಸ್ ತಗೊಂಡ್ಲು. ಬೇಡ ಬೇಡ, ಟೆಂಪರೇಚರ್ ಹೀಗೆ ಇರ್ಲಿ ಬಿಡಿ, ಇಷ್ಟು ಚಳಿ ಇದ್ರೆ ನನ್ನ ಮೈಂಡಲ್ಲಿರೋ ಯೋಚನೆಗಳು ಕ್ಲಿಯರ್ ಆಗ್ಬೋದೇನೋ ಅಂತ ಅಂದ್ಲು. ಆಮೇಲೆ ಅವಳು ಸೈಡಿಗೆ ತಿರುಗಿ ವಿಂಡೋ ಇಂದ ಹೊರಗಡೆ ನೋಡ್ತಾ ಕೂತ್ಲು. ಹೊರಗಡೆ ಕಂಟಿನ್ಯೂಸ್ ಆಗಿ ವೆಹಿಕಲ್ಸ್ ಓಡಾಡ್ತಾನೆ ಇದ್ರು. ಫುಟ್ಪಾತ್ ಅಲ್ಲೂ ಜನ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇದ್ರು. ಜನರೆಲ್ಲ ಅವ್ರ ಪಾಡಿಗವರು ಕೆಲಸ ಮಾಡ್ಕೊಂಡಿದ್ರು. ಆ ಟೈಮಿಗೆ ಸರಿಯಾಗಿ ಅವಳ ಫೋನ್ ಬೀಪ್ ಆಯ್ತು. ಅವಳಿಗೊಂದು ಮೆಸೇಜ್ ಬಂದಿತ್ತು. ಇವತ್ ನೀನು ಹೋಗಿದ್ ಕೆಲ್ಸ ಏನಾಯ್ತು ದಿಶಾ, ನೀನು ಈ ಡಿವೋರ್ಸ್ ವಿಷಯದಲ್ಲಿ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀನಿಂದ ನನಗ್ ಬಿಟ್ಬಿಡು, ನಾನ್ ಹ್ಯಾಂಡಲ್ ಮಾಡ್ತೀನಿ, ನಾನ್ ನಿಂಗೋಸ್ಕರ ರೋಸ್ ಗಾರ್ಡನ್ ಅಲ್ಲಿ ಕಾಯ್ತಾ ಇರ್ತೀನಿ, ಶ್ಯಾಡೋ ಅಂತ ಆ ಮೆಸೇಜ್ ಅಲ್ಲಿತ್ತು. ಫೋನ್ ಸ್ಕ್ರೀನ್ ಅಲ್ಲಿ ಅವನ ಹೆಸರು ಕಾಣ್ತಾ ಇದ್ದ ಹಾಗೆ ದಿಶಾಗೆ ಆಗಿದ್ದ ಟೆನ್ಷನ್ ಎಲ್ಲಾನು ಇಮಿಡಿಯೇಟ್ ಆಗಿ ಕಂಟ್ರೋಲಿಗೆ ಬಂತು. ಅವಳಿಗ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಉಸಿರಾಡಿದ್ಲು. ಅಷ್ಟೇ ಅಲ್ಲ, ಅವಳಿಗೆ ಕಾರ್ ಒಳಗಡೆ ಆಗ್ತಾ ಇದ್ದ ಚಳಿ ಕೂಡ ಮರ್ತು ಹೋಗಿತ್ತು. ಅವಳು ಈ ಸಲ ಇನ್ನು ಕಾನ್ಫಿಡೆಂಟ್ ಆಗಿ ಅಚಿಂತ್ಯ ಕಡೆ ನೋಡಿ, ಅಚಿಂತ್ಯ ಸರ್, ಹಾಗಾದ್ರೆ ನೀವ್ ನನ್ನ ಇಲ್ಲೇ ರೋಡ್ ಸೈಡ್ ಅಲ್ಲಿ ಇಳಿಸಿ, ನಾನ್ ಟ್ಯಾಕ್ಸಿ ಮಾಡ್ಕೊಂಡು ನನ್ ಪಾಡಿಗೆ ನಾನು ಹೋಗ್ತೀನಿ, ನನಗೇನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ಲು. ಅವಳು ಹಾಗೆ ಹೇಳಿದನ್ ಕೇಳಿ ಅಚಿಂತ್ಯಂಗೂ ಆಶ್ಚರ್ಯ ಆಯ್ತು. ಅವನು ಕ್ಯೂರಿಯಸ್ ಆಗಿ, ಅಬ್ಬಾ, ಜಸ್ಟ್ ಒಂದ್ ಮೆಸೇಜ್ ನೋಡ್ತಿದ್ದ ಹಾಗೆ ನೀನ್ ಅದ್ ಹೇಗ್ ಇಷ್ಟೊಂದ್ ಚೇಂಜ್ ಆಗೋದೆ, ನಿನ್ ಆಟಿಟ್ಯೂಡ್ ಬದ್ಲಾಗ್ ಹೋಗಿದೆ, ಬರೀ ಒಂದು ಮೆಸೇಜ್ ಮಾಡಿ ನಿನ್ ಮೇಲೆ ಆ ಲೆವೆಲ್ಗೆ ಇನ್ಫ್ಲುಯೆನ್ಸ್ ಮಾಡೋ ಕೆಪಾಸಿಟಿ ಇರೋ ಪರ್ಸನ್ ಯಾರು ಅಂತ ಕೇಳ್ದ. ಅದಕ್ಕೆ ದಿಶಾ, ಅವರು ಜಸ್ಟ್ ನನ್ನೊಬ್ರು ಇಂಪಾರ್ಟೆಂಟ್ ಫ್ರೆಂಡ್ ಅಂತ ಹೇಳಿದ್ಲು. ಅವಳಿಗೆ ಈ ವಿಷಯನ ಇನ್ನು ಎಲಾಬ್ರೇಟ್ ಮಾಡೋಕೆ ಯಾವ ಇಂಟ್ರೆಸ್ಟು ಇರ್ಲಿಲ್ಲ. ಫ್ರೆಂಡ್ ಅಂದ್ರೆ ಮೇಲ್ ಫ್ರೆಂಡಾ ಅಥವಾ ಫೀಮೇಲ್ ಫ್ರೆಂಡಾ ಅಂತ ಮತ್ತೂ ವಿಚಾರಿಸ್ಕೊಂಡ ಅಚಿಂತ್ಯ. ದಿಶಾ ತಕ್ಷಣ ಮೇಲ್ ಫ್ರೆಂಡ್ ಅಂತ ಹೇಳಿದ್ಲು. ಓ, ರೋಸ್ ಗಾರ್ಡನ್ ನಲ್ಲಿ ನಿನ್ ಜೊತೆ ಇರೋ ಫ್ರೆಂಡಾ ಅಂತ ಮತ್ತೆ ಅಚಿಂತ್ಯ ಕೇಳ್ದ. ದಿಶಾ ಅದಕ್ಕೂ ಕೂಡ ಹೌದು ಅಂತ ಅಂದ್ಲು. ಅವಳ ಆನ್ಸರ್ ಕೇಳಿ ಮತ್ತೆ ಅಚಿಂತ್ಯನ್ ಮುಖ ಡಾರ್ಕ್ ಆಯ್ತು. ನಿನ್ನ ಮತ್ತೆ ಅವನ ಮಧ್ಯೆ ಇರೋ ರಿಲೇಶನ್ಶಿಪ್ ಎಕ್ಸಾಕ್ಟ್ಲಿ ಏನು, ನೀನ್ ನನಗೆ ಸರಿಯಾಗಿ ಕ್ಲಿಯರ್ ಕಟ್ ಆಗಿ ಹೇಳೋ ತನಕ ನಾನ್ ನಿನ್ನ ಕಾರಿಂದ ಇಳಿಯೋದಕ್ಕೆ ಬಿಡಲ್ಲ ಅಂತ ಅಚಿಂತ್ಯ ಹೇಳ್ದ. ದಿಶಾ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾ, ನೀವೀಗ ಅನ್ಕೋತಿರೋ ತರ ಏನೂ ಆಗಿಲ್ಲ ಅಚಿಂತ್ಯ ಸರ್, ನಾನ್ ನಿಮಗೆ ಆಗ್ಲೇ ಹೇಳ್ದೆ ಅಲ್ವಾ, ನನಗ್ ನಿಜವಾಗ್ಲೂ ನಿಮ್ನ ಇದ್ರೊಳಗೆ ಡ್ರ್ಯಾಗ್ ಮಾಡ್ಕೊಂಡ್ ಬರೋ ಇಂಟ್ರೆಸ್ಟ್ ಖಂಡಿತ ಇರ್ಲಿಲ್ಲ ಅಂತ ಹೇಳಿದ್ಲು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅಚಿಂತ್ಯ ತಕ್ಷಣ ಕಾಲ್ ರಿಸೀವ್ ಮಾಡಿ ಅಣ್ಣ ಅಂತ ಅಂದ. ದಿಶಾಗೆ ಸಡನ್ ಆಗಿ ಹಾರ್ಟ್ ಬೀಟ್ ಬಾಯಿಗೆ ಬಂದ ಹಾಗಾಯ್ತು.
ಅಚಿಂತ್ಯ ಅವನ ಪಕ್ಕಕ್ಕೆ ಟರ್ನ್ ಆಗಿ ಸೈಡಲ್ ಕೂತಿದ್ದ ದಿಶಾ ಕಡೆ ನೋಡ್ದ. ಆಮೇಲೆ ಹಾ, ಅವಳು ನನ್ ಜೊತೆನೆ ಕಾರಲ್ಲಿದ್ದಾಳೆ ಅಂತ ಹೇಳ್ದ. ಆ ಕಡೆಯಿಂದ ಆತ್ರೇಯ ಏನೋ ಹೇಳ್ತಾ ಇರೋ ಹಾಗಿತ್ತು. ಅದಕ್ಕೆ ಅಚಿಂತ್ಯ ಅವಳಿಗೆ ಅರ್ಥ ಆಗದೆ ಇರೋ ತರ ಏನೋ ರೆಸ್ಪಾಂಡ್ ಮಾಡ್ತಿದ್ದ. ಅವನ ಟೋನ್ ಮಾತ್ರ ಫ್ರಸ್ಟ್ರೇಟ್ ಆಗಿರೋ ತರನೇ ಇತ್ತು. ಅದಾಗಿ ಸ್ವಲ್ಪ ಟೈಮಲ್ಲಿ ಅವನು ಕಾಲ್ ನ ಡಿಸ್ಕನೆಕ್ಟ್ ಮಾಡ್ದ. ದಿಶಾಗೂ ಅವನ್ನ ನೋಡಿ ಈಗ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ಲಿಲ್ಲ. ನಿಮ್ ಅಣ್ಣ ಕಾಲ್ ಮಾಡಿದ್ರಾ? ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ಲು. ಅಚಿಂತ್ಯ ಅವಳ ಮಾತನ್ನ ಕೇಳಿ ಒಂದ್ಸಲ ದುರ್ಗುಟ್ಕೊಂಡ್ ನೋಡಿ, ನಾನು ನಮ್ಮಣ್ಣ ಏನಾದ್ರೂ ಮಾತಾಡ್ಕೋತೀವಿ, ಅದಕ್ಕೂ ನಿಂಗೂ ಏನ್ ಸಂಬಂಧ? ನಿಂಗೆ ಯಾಕೆ ಹೇಳ್ಬೇಕು ನಾನು ಅದನ್ನೆಲ್ಲ? ಆದ್ರೂ ನೀನ್ ನಿಜವಾಗ್ಲೂ ಭಾರಿ ಜೋರಿದ್ಯಾ ದಿಶಾ. ಹೋಗಿ ಹೋಗಿ ನನ್ನ ಅಣ್ಣನೂ ನಿನಗ್ ಬಿದ್ದೋಗಿದ್ದಾನೆ ಅಂದ್ರೆ ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ನೀನೇನಾದ್ರೂ ಮಂತ್ರ ಗಿಂತ್ರ ಕಲ್ತಿದ್ಯಾ ಹೇಗೆ? ಈಗ ನಡೀತಾ ಇರೋ ಕೋ ಇನ್ಸಿಡೆಂಟ್ಸ್ ನ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ದ. ದಿಶಾ ಮನ್ಸಲ್ಲೇ ವ್ಯಂಗ್ಯವಾಗಿ ನಗ್ತಾ ಇದ್ಲು. ಒಂದ್ ವೇಳೆ ಅವಳಿಗೇನಾದ್ರೂ ಮಂತ್ರವಿದ್ಯೆ ಏನಾದ್ರೂ ಗೊತ್ತಿದ್ದಿದ್ರೆ ದಿಶಾಗೆ ಖಂಡಿತವಾಗ್ಲೂ ಅವಳ ಮದ್ವೆ ಮುರಿಯಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಷ್ಟೇ ಯಾಕೆ, ಅವಳು ಅವಿನಾಶ್ಗೂ ಜೋರಾಗಿ ಶಾಪ ಹಾಕಿರ್ತಿದ್ಲು. ಅವಿನಾಶ್ಗೆ ಸರಿಯಾಗಿ ಪಾಠ ಕಲಿಸಿರ್ತಿದ್ಲು. ಅಷ್ಟ್ರಲ್ಲಿ ಅಚಿಂತ್ಯ, ಅಣ್ಣ ನಂಗೆ ನಿನ್ನ ನೆಕ್ಸ್ಟ್ ಕ್ರಾಸ್ ಹತ್ರ ಕಾರಿಂದ ಇಳ್ಸೋಕ್ ಹೇಳ್ದ ಅಂತ ಬಾಯ್ ಬಿಟ್ಟ. ಅಚಿಂತ್ಯಂಗೆ ನಿಜವಾಗ್ಲೂ ಇರಿಟೇಟ್ ಆಗಿತ್ತು. ಅವನು ಒಂದ್ ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ಇನ್ನೊಂದ್ ಕೈಯಲ್ಲಿ ತಲೆ ಕೆರ್ಕೊಳ್ತಾ, ಅವನೇ ಬಂದು ನಿನ್ನ ಪಿಕಪ್ ಮಾಡ್ತಾನಂತೆ ಅಲ್ಲಿಂದ ಅಂತ ಹೇಳ್ದ. ಅಷ್ಟ್ ಹೇಳಿದ ನಂತರ ಅವನ ಮಾತಿನ ಟೋನ್ ಹೆದರಿಸೋ ತರ ಚೇಂಜ್ ಆಯ್ತು. ನಾನ್ ನಿಂಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ದಿಶಾ, ನೀನ್ ಆಲ್ರೆಡಿ ಯಾರ ಜೊತೆಗೂ ಕಮಿಟ್ ಆಗಿದ್ರೆ ಅಥವಾ ಅವ್ರ ಜೊತೆನೆ ಇರ್ತೀನಿ ಅಂತ ಯೋಚನೆ ಮಾಡಿದ್ರೆ ನೀನ್ ಅದನ್ನ ನಮ್ಮ ಅಣ್ಣಂಗ್ ಹೇಳ್ಬಿಡು. ಸುಮ್ನೆ ಅವನ ಜೊತೆ ಆಟ ಆಡಿ ಅವನು ಯಾವ್ದೋ ಈಡಿಯಟ್ ತರ ಮಿಸ್ಲೀಡ್ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನೀನ್ ನನ್ ಜೊತೆಗೂ ಹಾಗೆ ತಾನೇ ಮಾಡಿದ್ದು ಅಂತ ಅಚಿಂತ್ಯ ಹೇಳ್ದ. ದಿಶಾ ಒಂದ್ಸಲ ಆ ಕಡೆ ಈ ಕಡೆ ನೋಡಿ ಅವಳು ಮೂಗಿನ ಮೇಲೆ ಬೆರಳಿಟ್ಕೊಂಡು ತನ್ನ ಮನ್ಸಲ್ಲೇ, ನಾನು ನಿನ್ನ ಅಣ್ಣನ್ನೇ ಮದ್ವೆ ಮಾಡ್ಕೊಳ್ಳೋದು, ಅದೇ ನಮ್ಮಿಬ್ರು ಪ್ಲಾನ್. ಅಂಡ್ ಅವರಿಗೆ ನನ್ ಬಗ್ಗೆ ನಿಮಗ್ ಗೊತ್ತಿರೋದಕ್ಕಿಂತ ಎಷ್ಟೋ ಪಟ್ ಜಾಸ್ತಿ ಗೊತ್ತಿದೆ ಅಂತ ಅನ್ಕೊಂಡ್ರಿ. ಆದ್ರೆ ಅವಳ ಬಾಯಿಂದ ಓಕೆ, ಐ ಅಂಡರ್ಸ್ಟ್ಯಾಂಡ್ ಅಂತಷ್ಟೇ ಮಾತು ಬಂತು. ಅಚಿಂತ್ಯನ್ ಕಾರು ನೆಕ್ಸ್ಟ್ ಕ್ರಾಸ್ ಹತ್ರ ಒಂದು ಮರದ ನೆರಳಿನ ಕೆಳಗೆ ಬಂದ್ ನಿಲ್ತು. ಅಚಿಂತ್ಯ ಆಮೇಲೆ ಅವಳ ಕಡೆ ತಿರುಗಿ ನೋಡ್ತಾ, ಸೊ ನಮ್ಮ ನೆಕ್ಸ್ಟ್ ಕಾರ್ ಶೋ ಥೀಮ್ ಏನು ಅಂದ್ರೆ ಅಂತ ಅಚಿಂತ್ಯ ಅವನ ಮಾತನ್ನ ಮುಗಿಸೋ ಮೊದ್ಲೆ ದಿಶಾ ಆಲ್ರೆಡಿ ಕಾರ್ ಡೋರ್ನ ಓಪನ್ ಮಾಡಿ ಕಾರ್ ಸೀಟಿಂದ ಫುಟ್ಪಾತ್ ಮೇಲೆ ಜಂಪ್ ಹೊಡೆದಿದ್ಲು. ಅವಳು ನನಗೆ ಆಲ್ರೆಡಿ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿದೆ ಅನ್ನೋ ಹಾಗೆ ಓಡೋಕೆ ಶುರು ಮಾಡಿದ್ಲು. ಅಚಿಂತ್ಯನು ಅವಳು ಓಡ್ತಾ ಇದ್ದ ಡೈರೆಕ್ಷನ್ ಕಡೆ ನೋಡ್ತಿದ್ದ. ಅಲ್ಲಿ ಅವನಿಗೆ ಆಲ್ರೆಡಿ ಪಾರ್ಕ್ ಆಗಿದ್ದ ಆತ್ರೇಯನ ಬ್ಲಾಕ್ ಕಾರ್ ಕಾಣಿಸ್ತು. ಅವನಣ್ಣ ಕಾರಿನ ಬೋನೆಟ್ಗೆ ಬಾಗಿ ನಿಂತಿದ್ದ. ಅವನ ಕಣ್ಣು ಅವನ ಫೋನ್ ಸ್ಕ್ರೀನ್ ಮೇಲೆ ಫಿಕ್ಸ್ ಆಗಿತ್ತು. ದಿಶಾ ಇಮಿಡಿಯೇಟ್ ಆಗಿ ಅವನ ಕಡೆ ಓಡಿ ಕೈ ವೇವ್ ಮಾಡ್ತಾ, ಆತ್ರೇಯ ಸರ್, ನೀವ್ ನಿಜವಾಗ್ಲೂ ನನ್ನ ಪಿಕಪ್ ಮಾಡೋಕೆ ಇಲ್ಲಿಗೆ ಬರ್ಕು ಬಂದ್ರಾ ಅಂತ ಕೇಳಿದ್ಲು. ಆತ್ರೇಯ ಅವಳ ಮಾತನ್ನ ಕೇಳಿ ತಲೆ ಎತ್ ನೋಡ್ದ. ಅವನ್ ಮುಂದೆ ದಿಶಾ ಬಂದಿದ್ ಕಾಣಿಸ್ತು. ತಕ್ಷಣ ಅವನ ಮುಖದಲ್ಲಿ ನಗು ಮೂಡ್ತು. ಹಾ, ನಿನ್ನ ಪಿಕ್ ಮಾಡೋಕೆ ಬಂದಿರೋದು, ಈಗ ಬಾ ಕಾರ್ ಹತ್ತು ಅಂತ ಹೇಳ್ದ. ಸ್ವಲ್ಪ ಹೊತ್ತಿನ ಮುಂಚೆ ಅವಳ ಕಾರ್ ಹತ್ಬೇಕಾದ್ರೆ ಅವಳನ್ನ ಅಚಿಂತ್ಯ ತುಂಬಾ ಫೋರ್ಸ್ ಮಾಡ್ಬೇಕಾಯ್ತು. ಆದ್ರೆ ಈಗ ಅವಳು ಆರಾಮಾಗಿ ಕಾರ್ ಡೋರ್ ಕಡೆ ನಡೆದ್ಲು. ಅಚಿಂತ್ಯನ್ ಕಾರಲ್ಲಿ ಮಾಡಿದ ಹಾಗೆ ಅವಳು ಹಿಂದಿನ ಸೀಟಲ್ಲಿ ಕೂರ್ಲಿಲ್ಲ, ಬದ್ಲಿಗೆ ಮುಂದಿನ ಸೀಟಲ್ಲೇ ಕೂದ್ಲು. ಅವಳು ಕಾರ್ ಒಳಗಡೆ ಕೂತ್ಕೊಂಡು ಡೋರ್ ಕ್ಲೋಸ್ ಮಾಡ್ತಾ ಇದ್ದ ಹಾಗೆ ಅವಳಿಗೆ ಒಂದು ಕಾರ್ ಇಂಜಿನ್ ಸೌಂಡ್ ಕೇಳಿಸ್ತು. ಅವಳು ಏನಾಗ್ತಾ ಇದೆ ಅಂತ ರಿಯಲೈಸ್ ಆಗೋ ಮೊದ್ಲೇ ಅವಳು ಕೂತಿದ್ದ ಕಾರ್ನ ದಾಟಿ ಒಂದು ಬ್ಲೂ SUV ಹೋಯ್ತು. ಅದೆಲ್ಲಾನು ಒಂದು ಸೆಕೆಂಡ್ ಒಳಗೆ ನಡೆದು ಹೋಗಿತ್ತು. ದಿಶಾಗೆ ಅದನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಆಯ್ತು. ಅವಳು ಆಲ್ಮೋಸ್ಟ್ ಕೂಗ್ಬಿಟ್ಟಿದ್ಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.